ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಗಳವಾರ ಏನಪ್ಪಾ ಅಂದ್ರೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಟೋಟಲಿ 3 ಮಾಡೆಲ್ ಪ್ರಶ್ನೆ ಪತ್ರಗಳನ್ನು ಬಿಟ್ಟಿದ್ದಾರೆ. ಅಂದ್ರೆ ಮಾದರಿ ಪ್ರಶ್ನೆ ಪತ್ರಗಳನ್ನು ಬಿಟ್ಟಿದ್ದಾರೆ ಟೋಟಲ್. ಯಾಕಂದ್ರೆ ವಾರ್ಷಿಕ ಪರೀಕ್ಷೆ ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರುತ್ತವೆ ಅನ್ನೋದ್ರ ಬಗ್ಗೆ ಏನಂದ್ರೆ ಅವರು ಒಂದು ರೀತಿಯಾದಂತ ಮಾಡೆಲ್ ಬಿಟ್ಟಿದ್ದಾರೆ. ಇಲ್ಲಿ ಟೋಟಲಿ 3 ಮಾಡೆಲ್ ಪತ್ರಿಕೆ ಅಂದ್ರೆ 1, 2, 3. ಇಲ್ಲೇನಪ್ಪ ಅಂದ್ರೆ ನಾವು 3 ಮಾಡೆಲ್ ಪತ್ರಿಕೆಗಳಲ್ಲಿ ನಾವೇನಂದ್ರೆ ಫಸ್ಟಿಗೆ ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ನಾವು ನೋಡೋಣ. ಟೋಟಲ್ ಅಂದ್ರೆ 1, 2, 3 ಪತ್ರಿಕೆಗಳನ್ನಂತಂದ್ರೆ ನಾವು ಒಂದೇ ಸ್ಲೈಡ್ ಅಲ್ಲಿ ನಾವೇನಂದ್ರೆ ಅದನ್ನ ಇನ್ಕ್ಲೂಡ್ ಮಾಡಿದ್ದೀವಿ. ಇಲ್ಲಿ ನೋಡ್ರಿ, ಟೋಟಲಿ ಯಾವ್ದಪ್ಪ ಅಂದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ. ಟೋಟಲ್ ಇವು ಎಷ್ಟು ಇರ್ತಾವ ಅಂತಂದ್ರೆ 5 ಪ್ರಶ್ನೆಗಳು ಇರ್ತಾವ. ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು 5 ಇರುವಂತದ್ದು ನಾವು ಕಾಣ್ತೀವಿ. ಯಾಕಂದ್ರೆ ಈ ಬಹು ಆಯ್ಕೆ ಪ್ರಶ್ನೆಗಳು ಇರ್ತಾವಲ್ಲ, ಇವು ಒಂದು ರೀತಿಯಾದಂತ 4 ಆಪ್ಷನ್ಸ್ ಇರ್ತವೆ. ಅದರಲ್ಲಿ ಯಾವುದು ಅಂತೇಳಿ ಏನಂದ್ರೆ ಇಲ್ಲಿ ನಾವು ಗುರುತು ಮಾಡಿದ್ರೆ ಅಂಕಗಳನ್ನು ಪಡೆದುಕೊಳ್ಬಹುದು. ಇಲ್ಲಿ ನಾವೇನಂದ್ರೆ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಒಂದನೇದು, ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನಿಗೆ ವರ್ಗಾಯಿಸಿತು ಅನ್ನುವಂಥದ್ದು ಏನಾದ್ರೆ ಪ್ರಶ್ನೆ ಇಲ್ಲಿ ಕೇಳಿರುವಂತ ಪ್ರಶ್ನೆಯನ್ನು ಕೇಳಿರುವಂತದ್ದು. ಇಲ್ಲಿ 4 ಆಪ್ಷನ್ಸ್ ಇದ್ದಾವೆ. ಒಂದೇನಂದ್ರೆ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ, ಮತ್ತು 2ನೇದು 1919 ಕಾಯ್ದೆ, 3 1935 ಭಾರತ ಸರ್ಕಾರದ ಕಾಯ್ದೆ, 4 1858 ಕಾಯ್ದೆ ಅಂತೇಳಿ. ಇಲ್ಲಿ ನಾವೇನಪ್ಪ ಅಂದ್ರೆ ಇಲ್ಲಿ ಮೇನ್ ಏನಂದ್ರೆ ನಾವು ಯಾವುದಾಗಲಿ ಇಮಿಡಿಯೇಟ್ಲಿ ಆನ್ಸರ್ ಮಾಡಬಾರ್ದು. ಯಾಕಂದ್ರೆ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ 4 ಆಪ್ಷನ್ಸ್ ಇದ್ದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಅಲ್ಲಿ ನಾವೇನ್ ಮಾಡ್ಬೇಕು, 4 ಇರುವ ಪ್ರಶ್ನೆಗಳೇನಪ್ಪ ಅಂದ್ರೆ ಬಹುಆಯ್ಕೆ ಪ್ರಶ್ನೆಗಳೇನಪ್ಪ ಅಂದ್ರೆ ನಾವೇನ್ ಮಾಡ್ಬೇಕು, ಅದನ್ನೇನಂದ್ರೆ ಡಿಲೀಟ್ ಮಾಡಿಕೊಂತ ಹೋಗ್ಬೇಕಾಗ್ತದೆ. ಯಾಕಂದ್ರೆ ನೋಡ್ರಿ, ಇಲ್ಲಿ ಅಧಿಕಾರವನ್ನು ಕಂಪನಿಯಿಂದ ಕ್ರೌನಿಗೆ ವರ್ಗಾಯಿಸಿದ್ದು ಯಾವುದು ಅಂತ ಕೇಳಿದಾಗ ಏನಪ್ಪ ಅಂದ್ರೆ ಇಲ್ಲಿ ಇದೇನಂತಾರೆ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಬರಲ್ಲ. ಯಾಕಂದ್ರೆ ಇದು ಏನಂದ್ರೆ ಭಾರತ ಮತ್ತು ಪಾಕಿಸ್ತಾನ, ಯಾವ್ದಪ್ಪ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಏನಪ್ಪ ಅಂದ್ರೆ ವಿಭಜನೆ ಆಗ್ಬೇಕಾದ್ರೆ ಇದು ಪ್ರಮುಖ ಇರುವಂತ ಒಂದು ಕಾಯ್ದೆ ಅನ್ನೋದ್ರ ಬಗ್ಗೆ ನಮಗೆ ಈಗಾಗಲೇ ನಿಮಗೆ ಗೊತ್ತಿರುವಂತದ್ದು. ನೆಕ್ಸ್ಟ್ ಅಂದ್ರೆ 1919 ಕಾಯ್ದೆ. ಇಲ್ಲಿ 1919 ಕಾಯ್ದೆ ಅಂದ್ರೆ ಇದು ಕೂಡ ಬರಲ್ಲ. ಈ ಬರಲ್ಲ ಇದೇನಪ್ಪ ಅಂದ್ರೆ ಮೇನು ಇದೇನಪ್ಪ ಅಂದ್ರೆ ಜವಾಬ್ದಾರಿಯುತ ಸರ್ಕಾರದ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಹೇಳಿರುವಂತದ್ದು ನಾವು ಕಾಣುತ್ತೇವೆ. ಜವಾಬ್ದಾರಿಯುತ ಸರ್ಕಾರದ ಬಗ್ಗೆ ಹೇಳಿರುವಂತದ್ದು ನಾವು ಕಾಣುತ್ತೇವೆ. ಇದು ಏನಂದ್ರೆ ಬರಲ್ಲ. ಇದರಲ್ಲಿ ಏನಪ್ಪ ಅಂದ್ರೆ 1919 ಅಂದ್ರೆ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಏನಂದ್ರೆ ಡಯಾರಿಕಿ, ಯಾವಂದ್ರೆ ಬ್ರಿಟಿಷ್ ಪ್ರಾಂತ್ಯಗಳೇನಪ್ಪ ಅಂದ್ರೆ ಬ್ರಿಟಿಷ್ ಪ್ರಾಂತಗಳೇನಂದ್ರೆ ಡಯಾರಿಕೆ ಬಗ್ಗೆ ಏನಪ್ಪಾ ಅಂದ್ರೆ ಹೇಳಿರುವಂತದ್ದು ನಾವು ಕಾಣುತ್ತೇವೆ. ಡಯಾರಿಕೆ ಅಂತಂದ್ರೆ ಯಾವುದು ದ್ವಿಸರ್ಕಾರ, ದ್ವಿಸರ್ಕಾರ ಅನ್ನೋದ್ರ ಬಗ್ಗೆ ಏನಂದ್ರೆ ಹೇಳಿರುವಂತದ್ದು ಇದು ಬರಲ್ಲ. ನೆಕ್ಸ್ಟ್ 3ನೇದು ಏನಪ್ಪಾ ಅಂದ್ರೆ 1935 ಭಾರತ ಸರ್ಕಾರದ ಕಾಯ್ದೆ. ಇದಂದ್ರೆ ಇದು ಕೂಡ ಬರಲ್ಲ. ಯಾಕಂದ್ರೆ ಇದು ನಮ್ಗೇನಪ್ಪ ಅಂದ್ರೆ ನಾವು ಭಾರತದ ಸಂವಿಧಾನದ ಒಂದು ನೀಲಿ ನಕಾಶೆ ಅಂತ ಹೇಳ್ತೀವಿ. ಮತ್ತೇನಂದ್ರೆ ಇದು 1935 ಕಾಯ್ದೆ ಏನಪ್ಪ ಅಂದ್ರೆ ಈಗಾಗಲೇ ಇದರಲ್ಲಿ ಅಧಿಕಾರದ ವಿಭಜನೆ ಆಗಿರ್ಬೋದು ಅಂತದ್ದು, ಮತ್ತು ಡಯಾರಿಕೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಮತ್ತು ಸಂಯುಕ್ತ ಪದ್ಧತಿ ಆಗಿರ್ಬೋದು, ಇಂಥವೆಲ್ಲ ಏನಪ್ಪ ಅಂದ್ರೆ ಇಲ್ಲಿ ಇರುವಂತದ್ದು ಇದನ್ನ ಯಾವುದೇ ರೀತಿಯಲ್ಲಿ ಬರಲ್ಲ. ಇಲ್ಲಿ ಏನಪ್ಪ ಅಂದ್ರೆ ನಮಗೆ 1858 ಕಾಯ್ದೆ ಏನಪ್ಪ ಅಂದ್ರೆ ಇಲ್ಲಿ ಬರುವಂತದ್ದು. ಯಾಕಂದ್ರೆ ಇಲ್ಲಿ ಕಂಪನಿಯ ಅಧಿಕಾರ ಏನಪ್ಪ ಅಂದ್ರೆ ಕ್ರೌನಿಗೆ ಅಂದ್ರೆ ರಾಣಿಗೆ ಕೊಟ್ಟಿದ್ದೇನಪ್ಪ ಅಂದ್ರೆ ಯಾವ ಕಾಯ್ದೆ ಅಂದ್ರೆ 1858 ಅಂದ್ರೆ ಇದು ಯಾಕೆ ಕೊಡ್ತಾರ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿರ್ಬೇಕಾಗ್ತದ. ಇಲ್ಲೇನಪ್ಪ ಅಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಯಾರಾದ್ರೆ ಕಂಪನಿಯಲ್ಲಿರುವಂತ ಅಧಿಕಾರಿಗಳು ಏನ್ ಮಾಡ್ತಾರಂತಂದ್ರೆ ಲಂಚ, ಮೋಸ ಮತ್ತೆ ತಾರತಮ್ಯ ಮಾಡುವಂತದ್ದಾಗಿರ್ತದೆ. ಮತ್ತು ಅದಾದ್ಮೇಲೆ ನೆಕ್ಸ್ಟ್ ಏನಂದ್ರೆ 1857 ಅಂತಂದ್ರೆ ಸಿಪಾಯಿ ದಂಗೆ, ಯಾವುದು ಸಿಪಾಯಿ ದಂಗೆ ನಡೆದಿರುವಂತದ್ದು ನಾವು ಕಾಣ್ತೇವೆ. ಇವೆಲ್ಲ ಸನ್ನಿವೇಶಗಳೇನಪ್ಪ ಅಂದ್ರೆ ಇಲ್ಲಿ ಭಾರತೀಯರಿಗೆ ಏನಪ್ಪ ಅಂದ್ರೆ ಒಂದ್ ರೀತಿಯಾದಂತ ತೊಂದರೆ ಆಗಿರುವಂತದ್ದು ನಾವು ಕಾಣ್ತೇವೆ. ಇದರಿಂದ ಏನಪ್ಪ ಅಂದ್ರೆ 1858 ಕಾಯ್ದೆ ಏನಪ್ಪ ಅಂದ್ರೆ ಇದು ಕಾಯ್ದೆ ಅಂದ್ರೆ ಅಧಿಕಾರವನ್ನು ಕಂಪನಿಯಿಂದ ಕ್ರೌನಿಗೆ ವರ್ಗಾಯಿಸಿರುವಂತದ್ದು ನಾವು ಕಾಣುತ್ತೇವೆ.
ನೆಕ್ಸ್ಟ್ ಎರಡನೇದು ನೋಡ್ರಿ ಯಾವ್ದಪ್ಪ ಅಂದ್ರೆ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಕೊಡಿ ಅನ್ನುವಂಥದ್ದು ನಾವು ಕಾಣ್ತೇವೆ. ಅದು ಎರಡನೇ ಪ್ರಶ್ನೆಯಲ್ಲಿ ಇಲ್ಲಿ ಏನಪ್ಪ ಅಂದ್ರೆ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಅಂತ ಅಂದ್ರೆ ಇಲ್ಲಿ ರಾಜ್ಯಸಭೆ ಇದೆ, ವಿಧಾನ ಪರಿಷತ್ ಇದೆ, ಮತ್ತು ಲೋಕಸಭೆ ಇದೆ, ಮತ್ತು ರಾಷ್ಟ್ರಪತಿ ಇದೆ ಅಂತ. ಇಲ್ಲಿ ಅಂದ್ರೆ ಪ್ರತ್ಯಕ್ಷ ಚುನಾವಣೆ ಅಂತಂದ್ರೆ ನಾವೇನಪ್ಪ ಅಂದ್ರೆ ಇಲ್ಲಿ 18 ವರ್ಷ ತುಂಬಿದಂತ ಅರ್ಹ ವ್ಯಕ್ತಿಗಳು ಅಂದ್ರೆ ಸ್ತ್ರೀ ಆಗಿರ್ಬೋದು ಪುರುಷರಾಗಿರೋದ್ರೆ ನೇರವಾಗಿ ಏನಪ್ಪಾ ಅಂದ್ರೆ ಪ್ರತಿನಿಧಿಗಳನ್ನ ಅಂದ್ರೆ ಆಯ್ಕೆ ಮಾಡುವಂತ ಒಂದು ವಿಧಾನ ಏನಪ್ಪಾ ಅಂದ್ರೆ ನಾವು ಪ್ರತ್ಯಕ್ಷ ಚುನಾವಣೆ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ ನಾವೇನಂದ್ರೆ ಇಲ್ಲಿ ರಾಜ್ಯಸಭಾ ಸದಸ್ಯರನ್ನಪ್ಪ ಅಂದ್ರೆ ಇಲ್ಲಿ ಪ್ರತ್ಯಕ್ಷವಾದಂತ ಚುನಾವಣೆ ಮೂಲಕ ನಾವು ಆಯ್ಕೆ ಮಾಡಲ್ಲ. ನೆಕ್ಸ್ಟ್ ಅಂದ್ರೆ ವಿಧಾನ ಪರಿಷತ್ ಸದಸ್ಯರನ್ನಪ್ಪ ಅಂದ್ರೆ ನಾವು ಪ್ರತ್ಯಕ್ಷ ಚುನಾವಣೆ ಮೂಲಕ ಆಯ್ಕೆ ಮಾಡೋದಿಲ್ಲ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ರಾಷ್ಟ್ರಪತಿ ನಾವು ಪ್ರತ್ಯಕ್ಷವಾದಂತ ಚುನಾವಣೆ ಮೂಲಕ ಆಯ್ಕೆ ಮಾಡೋದು. ಇಲ್ಲಿ ನಾವೇನಪ್ಪ ಅಂದ್ರೆ ಲೋಕಸಭಾ ಯಾರಪ್ಪ ಅಂದ್ರೆ ಲೋಕಸಭಾ ಸದಸ್ಯರನ್ನು ಯಾರಪ್ಪ ಅಂದ್ರೆ MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಸಭಾ ಸದಸ್ಯರನ್ನ ನಾವು ನೇರವಾಗಿ 18 ವರ್ಷ ತುಂಬಿದಂತ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡುವಂತದ್ದು ಇಲ್ಲಿ ನಾವು ಅಂದ್ರೆ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಅಂತ ಕೇಳ್ತೀವಿ. ಇಲ್ಲಿ ಈಗಾಗಲೇ ಅಂದ್ರೆ ರಾಜ್ಯಸಭಾ ಸದಸ್ಯರು ಇರ್ತಾರೆ ಮತ್ತು ವಿಧಾನಸಭಾ ಪರಿಷತ್ತು ರಾಷ್ಟ್ರಪತಿ ಇವರೆಲ್ಲ ಅಂದ್ರೆ ಪರೋಕ್ಷವಾದಂತ ಚುನಾವಣೆಗೆ ಬರುವಂತ ಪ್ರಮುಖವಾದಂತ ವ್ಯಕ್ತಿಗಳಾಗಿರ್ತಾರ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತದೆ. ನೆಕ್ಸ್ಟ್ ಇಲ್ಲಿ ಪ್ರಮುಖವಾದಂತ ಪ್ರಶ್ನೆ ಹೇಳಿಲ್ಲ ಅಂತಂದ್ರೆ ಮೂರನೇದು ಯಾವುದಂತಂದ್ರೆ ಜಿಲ್ಲಾ ಆಡಳಿತದ ಮುಖ್ಯಸ್ಥರು ಯಾರು ಅಂತ ಕೇಳಿರುವಂತದ್ದು. ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು ಅಂತಂದ್ರೆ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದೇನಂದ್ರೆ ಪೊಲೀಸ್ ವರಿಷ್ಠಾಧಿಕಾರಿ, ನೆಕ್ಸ್ಟ್ ಜಿಲ್ಲಾಧಿಕಾರಿ, ಮತ್ತು ಸಿ ಅಂತಂದ್ರೆ ಮುಖ್ಯ ಕಾರ್ಯದರ್ಶಿ, ಮತ್ತೆ ನೆಕ್ಸ್ಟ್ ಅಂದ್ರೆ ಸಂಪುಟದ ಕಾರ್ಯದರ್ಶಿ ಅಂತ ಕೇಳಿರುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಏನಪ್ಪ ಅಂದ್ರೆ ಇವರು ಜಿಲ್ಲೆಗೆ ಸಂಬಂಧಪಟ್ಟದ ಏನಪ್ಪ ಅಂದ್ರೆ ಇವರು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಅಲ್ಲಿ ಅಂದ್ರೆ ಅಲ್ಲಿ ಪ್ರಮುಖ ಆಗಿರುವಂತದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಯಾರಂದ್ರೆ ಜಿಲ್ಲಾಧಿಕಾರಿ, ಯಾರಂದ್ರೆ ಜಿಲ್ಲಾಧಿಕಾರಿ ಡಿಸ್ಟ್ರಿಕ್ಟ್ ಕಮಿಷನರ್, ಯಾರಂದ್ರೆ DC ಅಂದ್ರೆ ಜಿಲ್ಲಾಡಳಿತದ ಮುಖ್ಯಸ್ಥರಾಗಿರುವಂತದ್ದು ನಾವು ಕಾಣ್ತೇವೆ. ಯಾರಂದ್ರೆ ಜಿಲ್ಲಾಡಳಿತದ ಮುಖ್ಯಸ್ಥರು ಜಿಲ್ಲಾಧಿಕಾರಿ ಬರ್ತಾರೆ, ಇವರು ಮುಖ್ಯ ಕಾರ್ಯದರ್ಶಿ ಇವರು ಬರಲ್ಲ ಮತ್ತು ಸಂಪುಟದ ಕಾರ್ಯದರ್ಶಿ ಬರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಹೇಳುವಂತದ್ದು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಯಾಕಂದ್ರೆ ಕೇವಲ ಏನಂದ್ರೆ 4 ಆಪ್ಷನ್ಸ್ ಗಳನ್ನು ಕೊಟ್ಟು ಏನಪ್ಪ ಅಂದ್ರೆ ನಿಮಗೆ ದಾರಿ ತಪ್ಪಿಸುವುದಲ್ಲ. ನಿಮ್ಮದೇನಪ್ಪ ಅಂದ್ರೆ ಅಲ್ಲಿ ಏನಂದ್ರೆ ಪ್ರಶ್ನೆಗಳು ಏನಂದ್ರೆ ಸರಿಯಾದ ಉತ್ತರ ಹಾಕೋದಲ್ಲ. ಇಲ್ಲ ನಿಮ್ಗೆ ಈ ರೀತಿಯಾದಂತ ಇಮೇಜ್ ಗಳನ್ನು ಕೊಡ್ತಾರೆ. ಯಾಕಂದ್ರೆ ಮಾಡಲು ಪ್ರಶ್ನೆ ಪತ್ರಿಕೆ ಇದು. ಯಾಕಂದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಏನಂದ್ರೆ ನಿಮ್ಗೆ ಯಾವ ರೀತಿ ಕೇಳ್ತೀವಿ ಅಂತೇಳಿ ಪರೀಕ್ಷಾ ಮೌಲ್ಯ ಮಂಡಳದವರು ಏನಪ್ಪ ಅಂದ್ರೆ ಇಲ್ಲಿ ಈ ರೀತಿಯಾದಂತ ಮಾಡಲನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾಕಂದ್ರೆ ನಿಮ್ಮ ಸಾಮರ್ಥ್ಯವನ್ನು ನೋಡ್ತಾರೆ. ಈ ಸಾಮರ್ಥ್ಯ ನೋಡಿ ಏನಪ್ಪ ಅಂದ್ರೆ ಇದು ಆನ್ಸರ್ ಅನ್ನು ಗುರುತು ಮಾಡುವಂತದ್ದು ನಾವು ಕಾಣ್ತೀವಿ. ನೋಡಿ 4ನೇದು ಅಂದ್ರೆ ಈ ಕೆಳಗಿನ ಕೊಟ್ಟಿರುವ ಚಿತ್ರವನ್ನು ನೋಡಿ ಮತ್ತು ಅದನ್ನು ಏನನ್ನು ಪ್ರತಿಬಿಂಬಿಸುತ್ತದೆ. ಅಂದ್ರೆ ಇದೇನಂದ್ರೆ ಇದು ನೋಡುವಾಗ ಏನಪ್ಪ ಅಂದ್ರೆ ಏನು ನಮಗೆ ಕಾಣ್ತದ, ನಮ್ಮ ವಿಚಾರ ಏನನ್ನೋದ್ರ ಬಗ್ಗೆ ನಾವು ನೋಡುವಂಥದ್ದು. ಇಲ್ಲಿ ಟೋಟಲ್ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಡುವಂತ ಸಂದರ್ಭ ಅಂದ್ರೆ ಇಲ್ಲಿ ಜಾತಿ ಆಧಾರಿತ ಅಸಮಾನತೆನ ಅಥವಾ ಆರ್ಥಿಕ ಅಸಮಾನತೆನ ಮತ್ತು ರಾಜಕೀಯ ಅಸಮಾನತೆನ ಮತ್ತು ಲಿಂಗಾಧಾರಿತ ಅಸಮಾನತೆ ಅನ್ನುವಂಥದ್ದು ನಾವು ಕಾಣ್ತೇವೆ. ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ನಾವು ಪ್ರಮುಖ ಆಗಿರುವಂತದ್ದು ಅಂದ್ರೆ ಈ ಚಿತ್ರವನ್ನು ನೋಡಿದಂತ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಇದು ಆನ್ಸರ್ ಯಾವ್ದು ಬರ್ತಲ್ಲಪ್ಪ ಅಂದ್ರೆ ಯಾವಂದ್ರೆ ಆರ್ಥಿಕ ಅಸಮಾನತೆ ಬಗ್ಗೆ ಹೇಳುವಂಥದ್ದು. ಅಂದ್ರೆ ಇಲ್ಲಿ ಏನಂದ್ರೆ ಎಕಡೆಮಿಕಲಿ ಅಂದ್ರೆ ಡೆವಲಪ್ ಆಗಿರುವಂತದ್ದು ನಾವು ಇಲ್ಲಿ ಕಾಣ್ತೇವೆ. ಮತ್ತೆ ಏನಂದ್ರೆ ಇಲ್ಲಿ ನಾವೇನಪ್ಪ ಹಣದ ಬಗ್ಗೆ ಮತ್ತು ಎಕಡೆಮಿಕಲಿ ಇರುವಂತಹ ಒಂದು ಅಸಮಾನತೆ. ಯಾಕಂದ್ರೆ ಇಲ್ಲಿ ಎತ್ತರ ಮಟ್ಟಲ್ಲಿರುವಂತ ಎಕಡೆಮಿಕಲಿ ಸದೃಢನಾಗಿರ್ತಾನ. ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಎಕಡೆಮಿಕಲ್ ಆಗಿ ಇಂಪ್ರೂವ್ಮೆಂಟ್ ಆಗುವಂತ ವ್ಯಕ್ತಿಗಳಾಗಿರುವಂತದ್ದು ಕಾಣ್ತದೆ. ಒಟ್ಟೇನಪ್ಪ ನಮ್ಮ ದೇಶದ ಅಂದ್ರೆ ಆರ್ಥಿಕವಾದಂತಹ ಅಸಮಾನತೆ ಬಗ್ಗೆ ಇಲ್ಲಿ ಹೇಳಿರುವಂತದ್ದು ನಾವು ಕಾಣುತ್ತೀವಿ. ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ 5ನೇ ಪ್ರಶ್ನೆ ಏನಪ್ಪ ಅಂದ್ರೆ ಇಲ್ಲಿ ನೋಡ್ಬೇಕಾಗ್ತದೆ. ಇಲ್ಲೇನಪ್ಪ ಅಂದ್ರೆ ರಾಜಕೀಯ ವ್ಯವಸ್ಥೆಗೆ ಅಗತ್ಯವಾದ ಮೌಲ್ಯಗಳು ಅಂದ್ರೆ ವ್ಯಾಲ್ಯೂಸ್ ಮತ್ತು ಪ್ರವೃತ್ತಿಗಳು ಮತ್ತು ನಡವಳಿಕೆಗಳು ಇದು ಏನನ್ನು ಸೂಚಿಸುತ್ತದೆ ಅನ್ನುವಂತ ರೀತಿಯಲ್ಲಿ ಕೇಳ್ತಾರೆ. ಇಲ್ಲೇನಪ್ಪ ಅಂದ್ರೆ ಮೊದಲನೇದೇನಪ್ಪ ಅಂದ್ರೆ ಸಾಮಾಜಿಕ ಸಂಸ್ಕೃತಿ, ಮತ್ತೆ ಎರಡನೇದಂದ್ರೆ ರಾಜಕೀಯ ಸಂಸ್ಕೃತಿ, ಮೂರನೇದಂದ್ರೆ ಶೈಕ್ಷಣಿಕ ಸಂಸ್ಕೃತಿ, 4ನೇದಂದ್ರೆ ಆರ್ಥಿಕ ಸಂಸ್ಕೃತಿ ಅನ್ನುವಂಥದ್ದು ರೀತಿಯಲ್ಲಿ ನಾವು ಕಾಣ್ತೀವಿ. ಯಾಕಂದ್ರೆ ರಾಜಕೀಯ ವ್ಯವಸ್ಥೆ ಏನಪ್ಪ ಅಂದ್ರೆ ಮೌಲ್ಯಗಳು ಅಂದ್ರೆ ದಿನವೇ ಅಂದ್ರೆ ಮಾಡರ್ನೈಸೇಷನ್ ಯಾವ ರೀತಿಯಾದಂತ ಸಂಸ್ಕೃತಿ ಇದು ಆಗ್ತದ ಅನ್ನೋದ್ರ
ಬಗ್ಗೆ ಇಲ್ಲಿ ಕೇಳಿರುವಂತದ್ದು ನಾವು ಕಾಣುತ್ತೀವಿ. ಇಲ್ಲಿ ರಾಜಕೀಯಕ್ಕೆ ಸಂಬಂಧಪಟ್ಟಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಇಲ್ಲಿ ನಾವೇನಂದ್ರೆ ಡೈರೆಕ್ಟ್ ಆಗಿ ಯಾವಂದ್ರೆ ರಾಜಕೀಯ ಸಂಸ್ಕೃತಿ ಅನ್ನೋ ರೀತಿಯಲ್ಲಿ ನಾವು ಇದು ಆನ್ಸರ್ ಆಗಿರುವಂತದನ್ನು ನಾವು ಕಾಣ್ತೀವಿ. ನೋಡಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಟೋಟಲ್ ಅಂದ್ರೆ ಮೊದಲ ಮಾಡಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲಿ 5 ಬಹು ಆಯ್ಕೆ ಪ್ರಶ್ನೆಗಳು ಮುಗಿದು. ನೆಕ್ಸ್ಟ್ ಅಂದ್ರೆ ಎರಡನೇ ಮಾಡಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೆ ಬಹು ಆಯ್ಕೆ ಪ್ರಶ್ನೆಗಳು ಟೋಟಲಿ 5 ಇರ್ತವೆ. ಟೋಟಲ್ 5 ಅಂದ್ರೆ ಒಂದು ಪ್ರಶ್ನೆಗೆ 1 ಅಂಕ ಇರುವಂತದನ್ನು ನಾವು ಕಾಣ್ತೇವೆ. 5 × 1 = 5. ಇದು ಎರಡನೇ ಮಾಡಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂತದ್ದು ನೋಡ್ರಿ. ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರ ಕ್ಷೇತ್ರವನ್ನು ನೀಡಿದ ಕಾಯ್ದೆ ಯಾವುದು ಅಂತ ಕೇಳಿರುವಂತದ್ದು ಕಾಣ್ತೀವಿ. ಇದೇನಂತಂದ್ರೆ ಈಗಾಗಲೇ ಹಲವಾರು ರೀತಿಯಂತ ಎಕ್ಸಾಮ್ಗಳಿಗೆ ಕೇಳಿರುವಂತದ್ದು ಕಾಣ್ತೀವಿ. ಮತ್ತೆ ಇಲ್ಲಿ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು ಏನಪ್ಪಾ ಅಂದ್ರೆ ಈ ಕಾಯ್ದೆಗಳಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಏನಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕವಾದಂತಹ ಕಾಯ್ದೆ ಮತದಾರ ಕ್ಷೇತ್ರ ನೀಡುವಂತ ಕಾಯ್ದೆ ಯಾವುದು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ಬೇಕಾಗ್ತದ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸ್ ಗಳಲ್ಲಿ ಯಾವ್ದಪ್ಪ ಅಂದ್ರೆ ಒಂದನೇದು 1909 ಕಾಯ್ದೆನ, 1919 ಕಾಯ್ದೆನ, 1935 ಕಾಯ್ದೆನ ಮತ್ತು 1947 ಕಾಯ್ದೆ ಅಂತ ಕೇಳಿರುವಂತ ಕಾಣ್ತೀವಿ. ಇಲ್ಲೇನಂದ್ರೆ ನಮ್ಗೇನಂದ್ರೆ ಈಗಾಗಲೇ ಬಂದ್ರೆ ಯಾವ್ದಂದ್ರೆ ಪ್ರಮುಖವಾಗಿ ನಾವು ಕೆಳದಲ್ಲಿ ನೋಡೋದಂದ್ರೆ 1947 ಕಾಯ್ದೆ ಏನಪ್ಪಾ ಅಂದ್ರೆ ಇದು ಬರಲ್ಲ. ಇದೇನಪ್ಪಾ ಅಂದ್ರೆ ಇದು ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಂತಹ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾಗಿರುವಂತಹ ಒಂದು ಕಾಯ್ದೆ ಆಗಿರುತ್ತದೆ. ಮತ್ತು 1935 ಕಾಯ್ದೆ ಏನಪ್ಪಾ ಅಂದ್ರೆ ಇದು ಭಾರತ ಸರ್ಕಾರ ಅಂದ್ರೆ ಭಾರತ ಸಂವಿಧಾನದ ಇಲ್ಲಿರುವಂತಹ ಅಂಶಗಳನ್ನು ಒಳಗೊಂಡಿರುವಂತದ್ದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ 1919 ಇದೇನ ಕಾಯ್ದೆ ಏನಪ್ಪಾ ಅಂದ್ರೆ ಜಾಗೃತವಾದಂತಹ ಸರ್ಕಾರದ ಬಗ್ಗೆ ಇಲ್ಲಿ ಹೇಳಿರುವಂತದ್ದು ಮತ್ತೆ ಕಾಣ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಪ್ರಮುಖ ಆಗಿ ಬರುವಂತದ್ದು ಅಂದ್ರೆ 1901 ಅಂತ ಅಂದ್ರೆ 1909 ಕಾಯ್ದೆ ಅನ್ನುವಂಥದ್ರಲ್ಲಿ ಕಾಣ್ತೇವೆ. ಅಂದ್ರೆ ಇಲ್ಲೇನಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕವಾದಂತ ಮತದಾರ ಕ್ಷೇತ್ರವನ್ನು ನೀಡಿದಂತ ಕಾಯ್ದೆ ಯಾವ್ದಂದ್ರೆ 1909 ಕಾಯ್ದೆ ಅಂತ ಹೇಳ್ತೀವಿ. ಇಲ್ಲೇನಂದ್ರೆ ಭಾರತೀಯರಿಗೆ ಇಲ್ಲೇನಪ್ಪ ಅಂದ್ರೆ ಭಾರತೀಯರಿಗೆ ಆಡಳಿತದಲ್ಲಿ ಯಾವ್ದಂದ್ರೆ ಆಡಳಿತದಲ್ಲಿ ಅವಕಾಶ ನೀಡಿದಂತ ಕಾಯ್ದೆ ಯಾವುದು ಅಂದ್ರೆ ಫಸ್ಟಿಗೆ ಏನಪ್ಪ ಅಂದ್ರೆ ಇಲ್ಲಿ ಅವಕಾಶ ನೀಡ್ತದೆ. ಅಂದ್ರೆ ಭಾರತೀಯರಿಗೆ ಏನಪ್ಪ ಅಂದ್ರೆ ಫಸ್ಟಿಗೆ ಅವಕಾಶ ನೀಡ್ತದೆ. ಮುಸ್ಲಿಮರಿಗೆ ಪ್ರತ್ಯೇಕವಾದಂತ ಕ್ಷೇತ್ರ ಯಾವ್ದಂದ್ರೆ 1909 ಅಂತ ಹೇಳುವಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಇಲ್ಲಿ ಎರಡನೇದ ನೋಡ್ತೀವಿ. ಇದು ಯಾವ್ದಪ್ಪ ಅಂದ್ರೆ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದನ್ನು ಕಾನೂನುಗಾರ ಎಂದು ಕರೆಯಲಾಗುತ್ತದೆ ಎಂದು ಕರೆಯಲಾಗುತ್ತದೆ ಅನ್ನುವಂಥ ರೀತಿಯಲ್ಲಿ ಕಾಣುತ್ತೀವಿ. ಇಲ್ಲಿ ಯಾವ್ದಪ್ಪ ಅಂದ್ರೆ ಇಲ್ಲಿ ಒಂದೇದ ಸಭಾಪತಿನ ವಿರೋಧ ಪಕ್ಷನ ಅಥವಾ ಸ್ಥಾಯಿ ಸಮಿತಿಗಳ ಅಥವಾ ರಾಜಕೀಯ ಪಕ್ಷದ ಮುಖ್ಯ ಸಚೇತಕಗಳ ಅಂತ ಅನ್ನೋ ರೀತಿಯಲ್ಲಿ ಕೇಳಿರುವಂತದನ್ನ ಕಾಣ್ತೀವಿ. ಇಲ್ಲಿ ಒಂದು ಆಧುನಿಕ ಯುಗದಲ್ಲಿ ಅಥವಾ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಪ್ಪ ಅಂದ್ರೆ ಒಂದು ಸರ್ಕಾರ ಅಂದ್ರೆ ಏನಂದ್ರೆ ಸರ್ಕಾರ ಒಂದು ರೀತಿಯಾದಂತಹ ಕ್ರಮಬದ್ಧವಾದ ರೀತಿಯಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಸರ್ಕಾರ ಒಳ್ಳೆ ರೀತಿಯಾದಂತಹ ಯೋಜನೆಗಳನ್ನು ಜಾರಿಗೆ ತರಬೇಕಾದ್ರೆ ಇಲ್ಲಿ ಸಂವಿಧಾನಕ್ಕೆ ಅನುಗುಣವಾಗಿ ಆಡಳಿತ ಮಾಡಬೇಕಾದ್ರೆ ಇಲ್ಲಿ ಅಂತ ಅಂದ್ರೆ ಆಡಳಿತ ಪಕ್ಷವನ್ನು ಏನ್ ಮಾಡ್ತಂದ್ರೆ ನಿಯಂತ್ರಣ ಮಾಡುವಂತದ್ದು ಕಾನೂನಾಗಿ ಅದನ್ನ ನಿಯಂತ್ರಣ ಮಾಡುವಂತ ಒಂದು ಪಕ್ಷ ಯಾವುದು ಬರ್ತದೆ ಅಂತಂದ್ರೆ ಯಾವ್ದಂದ್ರೆ ವಿರೋಧ ಪಕ್ಷ ಅನ್ನುವಂಥ ರೀತಿಯಲ್ಲಿ ಕಾಣುತ್ತೆ. ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಸಭಾಪತಿ ಏನಂದ್ರೆ ಇಲ್ಲಿ ಲೋಕಸಭೆ ಸ್ಪೀಕರ್ ಆಗಿರ್ಬೋದು. ಲೋಕಸಭೆ ಸ್ಪೀಕರ್ ಏನಪ್ಪ ಅಂದ್ರೆ ಅಲ್ಲಿ ಏನಂದ್ರೆ ಪ್ರತಿಯೊಂದು ಅಧಿವೇಶನಗಳ ಬಗ್ಗೆ ನೋಡುವಂಥದ್ದು, ಸಭೆ ಕಲಾಪಗಳ ಬಗ್ಗೆ ಇದು ವಿಚಾರಗಳ ಮಾಡುವಂಥದ್ದು ಎಲ್ಲ ರೀತಿ ಏನಂದ್ರೆ ಸಭಾಪತಿ ಇರುವಂತಹ ಕೆಲಸ ಕಾರ್ಯಗಳು ಕಾಣ್ತೀವಿ. ಮತ್ತೆ ಇಲ್ಲಿ ಅಲ್ಲಿ ಯಾವ್ದಂದ್ರೆ ಸ್ಥಾಯಿ ಸಮಿತಿಗಳೇನಪ್ಪ ಇತ್ಯಾದಿ ವಿಚಾರಗಳ ಬಗ್ಗೆ ಏನಾದ್ರೆ ಇಲ್ಲಿ ಪ್ರಮುಖ ಕೆಲಸ ಕಾರ್ಯಗಳು ಮಾಡುವಂಥದ್ದು ಕಾಣ್ತೀವಿ. ಇಲ್ಲಿ ರಾಜಕೀಯ ಪಕ್ಷದ ಮುಖ್ಯ ಸಚಿವ ಅಂದ್ರೆ ರಾಷ್ಟ್ರೀಯ ಪಕ್ಷದ ನಿರ್ಮಾತೃ ಅನ್ನುವಂಥ ರೀತಿಯಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಪ್ರಮುಖವಾಗಿ ಕಾನೂನುಗಾರ ಅಂದ್ರೆ ಇದು ವಾಚ್ಮನ್ ತರ ಯಾರ ಕೆಲಸ ಮಾಡ್ತಾರ ಅಂದ್ರೆ ವಿರೋಧ ಪಕ್ಷ ಕೆಲಸ ಮಾಡುವಂಥದ್ದು ನಾವು ಕಾಣ್ತೀವಿ. ಇಲ್ಲಿ ನೋಡ್ರಿ ಮೂರನೇ ಪ್ರಶ್ನೆ ಏನಪ್ಪ ಅಂದ್ರೆ ಮೈಸೂರಿನ ತಾತ ಎಂದು ಯಾರನ್ನು ಹೆಸರುವಾಸಿಯಾಗಿದ್ದಾರೆ ಅನ್ನುವಂಥದ್ದು ಯಾರನ್ನು ಕರೀತಾರ ಮೈಸೂರಿನ ತಾತಯ್ಯ ಅನ್ನುವಂಥ ರೀತಿಯಲ್ಲಿ ಕೇಳಿದಾಗ ಇಲ್ಲಿ ಟೋಟಲ್ ಏನಪ್ಪ ಒಂದೇ ಆಪ್ಷನ್ಸ್
ಕೊಂಗಡೆಯಪ್ಪ ಮತ್ತು ಎರಡನೇ ಶ್ರೀ ಕಾಂತರಾಜ್ ಅರಸು ಮತ್ತು ಶ್ರೀ ವೆಂಕಟಕೃಷ್ಣಯ್ಯ ಶ್ರೀ ರಂಗಾಚಾರ್ಯ ಅಂತೇಳಿ. ಇಲ್ಲಿ ಯಾಕಂದ್ರೆ ನಾವೇನಪ್ಪ ಅಂದ್ರೆ ನಿಮಗೆ ಯಾವುದೇ ಒಂದು ವಿಚಾರ ಅಂತಂದ್ರೆ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ನೇರವಾಗಿ ಮನ ಮುಟ್ಟಬೇಕು ಎಂಬ ಒಂದು ಉದ್ದೇಶದಿಂದ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಅಂತಂದ್ರೆ ನಾವು ನೇರವಾದಂತ ರೀತಿಯಲ್ಲಿ ಅಂದ್ರೆ ಇಮೇಜ್ ಅನ್ನು ತೋರಿಸಿರುವಂತದ್ದು ನಾವು ಕಾಣುತ್ತೀವಿ. ಇಲ್ಲಿ ನೇರವಾದಂತದ್ದು ಯಾವ್ದಪ್ಪ ಅಂದ್ರೆ ಇಲ್ಲಿ ಫೋಟೋದಲ್ಲಿದೆ ಯಾರಪ್ಪ ಅಂದ್ರೆ ಶ್ರೀ ವೆಂಕಟ ಕೃಷ್ಣಯ್ಯ ಅಂತೇಳಿ, ಅಂದ್ರೆ ಶ್ರೀ ವೆಂಕಟ ಕೃಷ್ಣಯ್ಯ ಏನಪ್ಪ ಅಂದ್ರೆ ಮೈಸೂರಿನ ತಾತಯ್ಯ ಅನ್ನುವಂತ ರೀತಿಯಲ್ಲಿ ಕಾಣುತ್ತೀವಿ. ಇಲ್ಲಿ ಇವರೇನಪ್ಪ ಇಲ್ಲಿ ಇಲ್ಲಿ ಪ್ರಮುಖ ಆಗಿರುವಂತದ್ದನ್ನ ನಾವು ಕಾಣುತ್ತೀವಿ. ನೆಕ್ಸ್ಟ್ ಇಲ್ಲಿ 4ನೇ ಪ್ರಶ್ನೆ ಅಂದ್ರೆ ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಗುಣಿಸಿ ಅಂತಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಚಿತ್ರ ಅಂದ್ರೆ ಈ ರೀಸೆಂಟ್ ಆಗಿ ಏನಪ್ಪ ಅಂದ್ರೆ ಬಿಜೆಪಿ ಸರ್ಕಾರ ರಚನೆ ಆಗಿರುವಂತದ್ದು ನಾವು ನಿಮಗೆ ಗೊತ್ತಾಗ್ತದೆ. ಅಂದ್ರೆ ಇಲ್ಲಿ ನಾವೇನಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರ ರಚನೆ ಆಗುವ ಸಂದರ್ಭ ಅಂತೇಳಿ. ಯಾಕಂದ್ರೆ ಒಂದು ಯಾವ್ದಪ್ಪ ಅಂದ್ರೆ ಒಂದು ಪಕ್ಷ ಸ್ಪಷ್ಟವಾದಂತ ಬಹುಮತ ಪಡೆದೇ ಇದ್ದಂತ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ನಾವು ಸಮ್ಮಿಶ್ರ ಸರ್ಕಾರ ಏನಪ್ಪ ಅಂದ್ರೆ ರಚನೆ ಮಾಡುವಂತದ್ದು ಕಾಣ್ತೀವಿ. ಈಗಲೇ ನಮ್ಮ ಬಿಜೆಪಿ ಸರ್ಕಾರಕ್ಕೆ ಏನಂದ್ರೆ ಬಿಜೆಪಿ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ತೆಲುಗುದೇಶ ಪಕ್ಷದಂತ ಚಂದ್ರಬಾಬು ನಾಯ್ಡು ಆಗಿರ್ಬೋದು ಮತ್ತು ಜನಸೇನೆ ಪಕ್ಷದಂತ ಪವನ್ ಕಲ್ಯಾಣ ಮತ್ತು ಲೋಕದಳ ಅಂದ್ರೆ ನಿತೀಶ್ ಕುಮಾರ್ ಆಗಿರ್ಬೋದು ಇವರೆಲ್ಲನಪ್ಪ ಅಂದ್ರೆ ಇಲ್ಲಿ ಸರ್ಕಾರ ರಚನೆ ಮಾಡುವಂತ ಪ್ರಮುಖವಾಗಿ ಕೆಲಸ ಕಾರ್ಯಗಳನ್ನು ಮಾಡಿರುವಂತದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಏನಪ್ಪ ಅಂದ್ರೆ ಇದು ಇಮೇಜ್ ಮೂಲಕ ನಮ್ಮ ಕೊಟ್ಟಿರುವಂತದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಯಾವ ಸಂದರ್ಭದಲ್ಲಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ 4 ಆಪ್ಷನ್ಸ್ ಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡ್ರಿ, 1ನೇ ಆಪ್ಷನ್ಸ್ ಅಂದ್ರೆ ಒಂದು ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತ ಪಡೆದಾಗ ಮಾಡ್ತಾರ, ಸಮ್ಮಿಶ್ರ ಸರ್ಕಾರ ಸ್ಪಷ್ಟ ಬಹುಮತ ಪಡೆದಂತ ಸಂದರ್ಭದಲ್ಲಿ ಮಾಡ್ತಾರ ಅನ್ನುವಂತ ರೀತಿಯಲ್ಲಿ. 2ನೇದು ಒಂದು ರಾಜಕೀಯ ಪಕ್ಷ ನಿಚ್ಚಳ ಬಹುಮತ ಪಡೆದಾಗ, ಅಂದ್ರೆ ನಿಚ್ಚಳ ಬಹುಮತ ಪಡೆದಾಗ ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತಾರ. ಮತ್ತು ಹೆಚ್ಚು ಸ್ಥಾನ ಪಡೆದ ಪಕ್ಷ ನಾಯಕನನ್ನು ರಾಜ್ಯಪಾಲರು ಸರ್ಕಾರ ರಚನೆ ಆಮಂತ್ರಿಸ್ತಾರ. ಅಥವಾ ಇಲ್ಲಿ ಡಿ ಅವರಪ್ಪ ಅಂದ್ರೆ ಯಾವುದೇ ನಿರ್ದಿಷ್ಟ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆದಿದ್ದಾಗ ಇದರವರ ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತಾರ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಇದರಲ್ಲಿ ಆನ್ಸರ್ ಯಾವ್ದಪ್ಪ ಅಂದ್ರೆ ಯಾವುದೇ ಒಂದು ಸಮ್ಮಿಶ್ರ ಸರ್ಕಾರ ರಚನೆ ಆಗ್ಬೇಕಾದ್ರೆ ಇಲ್ಲಿ ಸ್ಪಷ್ಟ ಬಹುಮತ ಪಡೆದೇ ಇದ್ದಂತ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗುವಂತದ್ದು ನಾವು ಕಾಣ್ತೀವಿ. ಈಗಾಗಲೇ ಅಂದ್ರೆ ಮೊದಲು ಕಾಂಗ್ರೆಸ್ ಏನಪ್ಪ ಅಂದ್ರೆ ಏಕಪ್ರಬಲ ಏಕಪ್ರಬಲ ಪಕ್ಷವಾಗಿ ಹೊರಮೂತು ನಂತರ ದಿನಗಳಲ್ಲಿ ಬಂದ್ರೆ ಇಲ್ಲಿ ಸಮ್ಮಿಶ್ರ ಸರ್ಕಾರದ ಯುಗ ಆರಂಭ ಆಗಿರುವಂತದ್ದನ್ನ ನಾವು ಕಾಣ್ತೀವಿ. ಇಲ್ಲಿ ನೋಡ್ರ 5ನೇ ಪ್ರಶ್ನೆಯಲ್ಲಿ ಈ ಕೆಳಗಿನಗಳಲ್ಲಿ ASEAN ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳುವಂತ ಕಾಣ್ತೀವಿ. ಇಲ್ಲಿ ASEAN ಅಂತಂದ್ರೆ 1967 ಸ್ಥಾಪನೆ ಆಗಿರುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ಟೋಟಲಿ ಈ ASEAN ಸದಸ್ಯ ರಾಷ್ಟ್ರಗಳನ್ನ ಟೋಟಲಿ 10 ಸದಸ್ಯ ರಾಷ್ಟ್ರಗಳು ಇರುವಂತದನ್ನ ನಾವು ಕಾಣ್ತೀವಿ. ಇದರಲ್ಲಿ ASEANದಲ್ಲಿ ಇಲ್ಲಿ ಯಾವ್ಯಾವ ASEAN ಸದಸ್ಯ ರಾಷ್ಟ್ರಗಳೇ ಯಾವುದು ಅಂತ ಕೇಳುವಂತ ಕಾಣ್ತೀವಿ. ಒಂದೊಂದು ಪೂರ್ವ ತಿಮೋರನ ಅಥವಾ ಮಾಲ್ಡೀವ್ಸ್ನ ಮತ್ತೇನಂದ್ರೆ ಜಪಾನ ಅಥವಾ ಬ್ರುನೈ ಅಂತ ಕೇಳಿರುವಂತ ನಾವು ಕಾಣ್ತೀವಿ. ಇಲ್ಲಿ ಏನಪ್ಪ ಅಂದ್ರೆ ಈ ಮಾಲ್ಡೀವ್ಸ್ ಇದೇನಪ್ಪ ಅಂದ್ರೆ ಇಲ್ಲಿ ಪೂರ್ವ ತಿಮೋರ ಬರೋದಿಲ್ಲ. ನೆಕ್ಸ್ಟ್ ಏನಪ್ಪ ಮಾಲ್ಡೀವ್ಸ್ ಇದೆಲ್ಲ ಇದೇನಪ್ಪ ಅಂದ್ರೆ ಸಾರ್ಕ್ನ ಸದಸ್ಯ ರಾಷ್ಟ್ರ. ಇದು ಯಾವುದು ಸಾರ್ಕ್ನ ಸದಸ್ಯ ರಾಷ್ಟ್ರ ಆಗಿರುವಂತದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಇಲ್ಲೇನಪ್ಪ ಅಂದ್ರೆ ಸಾರ್ಕ್ನ ವೀಕ್ಷಕ ರಾಷ್ಟ್ರ ಯಾವುದು ಮತ್ತು G20 ಯಾವ್ದಂದ್ರೆ G20 ಸದಸ್ಯ ರಾಷ್ಟ್ರ ಕೂಡ ಇದು ಯಾವ್ದಾದ್ರೆ ಜಪಾನ್ ಬರುವಂತದ್ದು ನಾವು ಕಾಣುತ್ತೀವಿ. ಇಲ್ಲಿ ಏನಪ್ಪ ಅಂದ್ರೆ ನಮಗೆ ಸಾರ್ಕ್ ASEAN ಸದಸ್ಯ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಬ್ರುನೈ ಅಂತೇಳಿ. ಇದು 1984 ಅಂದ್ರೆ ASEAN ಸದಸ್ಯ ರಾಷ್ಟ್ರ ಆಗಿರುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ನೆಕ್ಸ್ಟ್ ಅಂದ್ರೆ ಟೋಟಲ್ 2 ಮಾಡಲ್ ಪ್ರಶ್ನೆ ಪತ್ರಗಳಲ್ಲಿ ಮುಗಿದವು. ಮತ್ತು 3ನೇದು ಏನಪ್ಪ ಅಂದ್ರೆ ಮೂರನೇ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 3ನೇದು. ಇಲ್ಲೇನಪ್ಪ ಅಂದ್ರೆ ಇಲ್ಲಿ ಈ ರೀತಿ ಮಾಡಲ್ಗಳು ಕೇಳ್ತಾರೆ. ಯಾಕಂದ್ರೆ ಇಲ್ಲಿ ಏನಪ್ಪ ಅಂದ್ರೆ 4 ಆಪ್ಷನ್ಸ್ ಗಳು ಕೊಡ್ತಾರೆ, ಅದು ಓಕೆ ಆಯ್ತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಚಿತ್ರಗಳು ಕೊಡ್ತಾರೆ, ಅದು ಆಯ್ತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಈ ರೀತಿ ಆದಂತ, ಯಾಕಂದ್ರೆ ಇಲ್ಲಿ ಟೆಕ್ಸ್ಟ್ ಬುಕ್ ದ್ವಿತೀಯ PUC ರಾಜ್ಯಶಾಸ್ತ್ರದ ಬುಕ್ ಇರ್ತದಲ್ಲ, ಇದರಲ್ಲಿ ಪ್ರತಿಯೊಂದು ಅಕ್ಷರಗಳು ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖ ಆಗಿರ್ತಾರೆ. ಅಂದ್ರೆ ಇವರು ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಯಾವ ರೀತಿ ಆದಂತ ಸ್ಟಡಿ ಮಾಡ್ತಾರ, ನಿಮ್ಮ ಸಾಮರ್ಥ್ಯ ಹಂಗ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ಕೊಂಡು. ಯಾಕಂದ್ರೆ ಈ ರೀತಿ ಆದಂತ ನೋಡ್ರಿ ಕೊಟ್ಟಾಗ ನೀವೇನಂದ್ರೆ ಅರ್ಧಂಬರ್ಧ ಓದಿದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ಆನ್ಸರ್ ಮಾಡಕ್ ಆಗಲ್ಲ. ನೀವು ಔಟ್ ಮಾಡೋದು ಅಸಾಧ್ಯ ಆಗಿರುವಂತ ಮಾತನ್ನ ಕೇಳ್ತೀವಿ. ಯಾಕಂದ್ರೆ ಇಲ್ಲಿ ನೋಡ್ರಿ ಮರು ಮತದಾನ ಅಂತೆ
ಈ ಮತದಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆಯು ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಇಲ್ಲಿ ನಿಮ್ಗೆ ಗೊತ್ತಾಗ್ಬೇಕಾಗ್ತದ. ಯಾಕಂದ್ರೆ ನೋಡ್ರಿ, ಇಲ್ಲಿ ಒಂದೇ ಪ್ರಶ್ನೆ ಇದೆ. ಒಂದೇ ಪ್ರಶ್ನೆ ಏನಪ್ಪ ಅಂದ್ರೆ, ಮತದಾನದ ಸಮಯದಲ್ಲಿ ಮತಯಂತ್ರ ನಾಶ ಮಾಡಿದ್ರೆ ಮಾಡ್ತಾರಾ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಮತದಾರನ ಚುನಾವಣಾ ನಿಯಮಗಳನ್ನು ಉಲ್ಲಂಘಿಸುವಂತದ್ದು, ಚುನಾವಣಾ ರೂಲ್ಸ್ ಹೇಳ್ತಾ ಇದನ್ನ ಉಲ್ಲಂಘಿಸಿದ್ರೆ ಮರು ಮತದಾನ ಆಗ್ತದ ಅಂತ ಕೇಳುವಂತದ್ದು. ಮತ್ತು ಮೂರನೇದಂದ್ರೆ, ಮತದಾನದ ರಹಸ್ಯವನ್ನು ಉಲ್ಲಂಘಿಸಿದರೆ ಮರು ಮತದಾನ ಆಗ್ತದ ಅನ್ನುವಂಥದ್ದು ಕೇಳುವಂಥದ್ದು. ನೆಕ್ಸ್ಟ್ ನಾಲ್ಕನೇದ್ರೆ, ಮತ ಹಾಕಲು ಮತದಾರನು ನಿರಾಕರಣೆ, ಅಂದ್ರೆ ಓಟ್ ಹಾಕ್ಲಿಕ್ಕೆ ಏನಂದ್ರೆ ಅವನ ಇಂಟ್ರೆಸ್ಟ್ ಇಲ್ಲದೆ ಇರುವಂತದ್ದು ಅಂತ ಕೇಳುವಂಥದ್ದು. ಯಾಕಂದ್ರೆ ನೋಡ್ರಿ, ಇಲ್ಲಿ ನಮ್ಗೇನಪ್ಪ ಈ ನೋಡಿದ ತಕ್ಷಣ ಏನಪ್ಪ ನಾವು ಗೊಂದಲಕ್ಕೆ ಈಡಾಗುತ್ತೀವಿ. ಹಂಗಾಗಿ ಏನಪ್ಪ ನಿಮ್ಗೆ ಸಮಯ ಇದೆ. ಯಾಕಂದ್ರೆ ಇದು ಡಿಸೆಂಬರ್ ಇದೆ, ಡಿಸೆಂಬರ್ ಮತ್ತು ಜನವರಿ ಫೆಬ್ರವರಿ ಇದೆ. ನೀವೇನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ನೀವು ಯಾವುದೇ ಆಗ್ಲಿ ಅದನ್ನೇನಂದ್ರೆ ಕಂಠಪಾಠ ಮಾಡ್ಬೇಡ್ರಿ. ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಏನಪ್ಪ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ರಿ. ಅದ್ರ ಸಂಬಂಧ ಏನಪ್ಪ ಅಂದ್ರೆ ಇಲ್ಲಿ 3 ಮಾಡಲ್ ಪ್ರಶ್ನೆ ಪತ್ರಗಳು ನಾವು ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯಿಂದ ಉಚಿತವಾಗಿ ನಿಮಗೆ ಕೊಡ್ತಾ ಇದೀವಿ. ಅದು ಏನಂದ್ರೆ ನೀವು ಸದುಪಯೋಗ ಪಡೆದುಕೊಳ್ಳಿ. ಮತ್ತೆ ನೋಡ್ರಿ, ನಾವೇನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ನೋಡ್ರಿ, ಈ ರೀತಿಯಾದಂತಹ ಆಪ್ಷನ್ಸ್ ಕೊಟ್ಟಿದ್ದಾರೆ. 1 ಮತ್ತು 2 ಮತದಾನ ಸಮಯದಲ್ಲಿ ಮತಯಂತ್ರ ನಾಶ ಆದಾಗ ಮತ್ತು ಮತದಾನ ಚುನಾವಣಾ ನಿಯಮವನ್ನು ಉಲ್ಲಂಘಿಸುವಂತದ್ದು ಇದು ಬರಲ್ಲ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅಂದ್ರೆ ಇಲ್ಲಿ ಕೇಳ್ತಾನೆ ಯಾವ್ದು ಸೀದಾಗ 2 ಮತ್ತು 3 ಅಂದ್ರೆ ಮತದಾರರ ಚುನಾವಣಾ ನಿಯಮವನ್ನು ಉಲ್ಲಂಘಿಸುವಂತ ರೂಲ್ಸ್ ಅನ್ನು ಉಲ್ಲಂಘಿಸುವಂತದ್ದು. ಮತ್ತು ನೆಕ್ಸ್ಟ್ ಅಂದ್ರೆ ಮತದಾನ ರಹಸ್ಯವನ್ನೆಂದ್ರೆ ಉಲ್ಲಂಘಿಸುವಂತದ್ದು ಇದು ಬರಲ್ಲ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮತ್ತೇನ್ ಮಾಡ್ತಂದ್ರೆ ಇಲ್ಲಿ ಯಾವ್ದಂದ್ರೆ 2, 3 ಮತ್ತು 4 ಇದು ಬರ್ತದ, ಇದು ಬರಲ್ಲ. ಇದೇನಪ್ಪ ಪ್ರಮುಖ ಏನಂದ್ರೆ ಮತದಾನದ ಸಮಯದಲ್ಲಿ ಮತಯಂತ್ರ ಏನಪ್ಪ ನಾಶ ಮಾಡಿದಂತ ಸಂದರ್ಭ ಅಂದ್ರೆ ಮರ ಮತದಾನ ಆಗುವಂತದ್ದು ಕಾಣ್ತೀವಿ. ಮತ್ತು ಮರ ಮತದಾನ ಆಗ್ಬೇಕಾದ್ರೆ ಚುನಾವಣೆ ಅಧಿಕಾರಿಗಳನ್ನು ಏನಂದ್ರೆ ಅಲ್ಲಿ ಕರ್ತವ್ಯ ಮಾಡ್ತಾರೆ, ಅದನ್ನ ಅಡ್ಡಿಪಡಿಸಿದಂತ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ನಾವು ಮರ ಮತದಾನ ಆಗುವಂತದ್ದು ನಾವು ಕಾಣ್ತೀವಿ. ಇದು ಪ್ರಮುಖ ಆಗಿರುವಂತ ಇದು. ಯಾಕಂದ್ರೆ ಇಲ್ಲಿರುವಂತ ಟಾಪಿಕ್ ಏನಪ್ಪ ಅಂದ್ರೆ ನೀವು ಅವರಲ್ಲಿ ಭಾರತ ರಾಜಕೀಯ ಪರಿಸ್ಥಿತಿ ಉಗಮ ಅಲ್ಲಿದೆ ಅಲ್ಲ, ಮತದಾನಕ್ಕೆ ಸಂಬಂಧಪಟ್ಟಂತ ಪುಸ್ತಕದಲ್ಲಿ ಇನ್ನೊಂದ್ಸತಿ ಏನಾದ್ರೆ ನೀವು ಓದ್ರಿ, ನಿಮ್ಗೆ ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಗುವಂಥದ್ದು ನಾವು ಕಾಣ್ತೀವಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಇಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಿಂದ ಆಚರಿಸಲಾಗುತ್ತದೆ ಅನ್ನುವಂತ ರೀತಿಯಲ್ಲಿ ಕೇಳ್ತಾರೆ. ಇದು ಯಾಕಂದ್ರೆ ಇಲ್ಲಿ ಟೋಟಲ್ 4 ಆಪ್ಷನ್ಸ್ ಕೊಟ್ಟಿರ್ತದ್ದು. 4ನೇ ಜೂನ್ ಅನ, 10ನೇ ಜೂನ್ ಅನ, 7ನೇ ಜೂನ್ ಅನ, 5ನೇ ಜೂನ್ ಅಂತ ಕೇಳಿದಂತ ಕಾಣ್ತೀವಿ. ಇಲ್ಲಿ ಏನಂದ್ರೆ ವಿಶ್ವ ಪರಿಸರ ದಿನ ಏನಂದ್ರೆ ಇಲ್ಲಿ ಜೂನ್ 5ರಿಂದ ನಾವು ಆಚರಣೆ ಮಾಡುವಂತದ್ದು ನಾವು ಕಾಣ್ತೀವಿ. ಇದು ಯಾಕಂದ್ರೆ ನೇರವಾದಂತಹ ಪ್ರಶ್ನೆ ಇಲ್ಲಿ ನಾವು ಕಾಣ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ 3ನೇ ಪ್ರಶ್ನೆ ಏನಪ್ಪ ಅಂದ್ರೆ ಲಿಬಿಯಾದ ನಿರಂಕುಶ ಅಧಿಕಾರಿ ಯಾರು ಅನ್ನುವಂತ ರೀತಿಯಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಯಾರು ಬರ್ತಾನಪ್ಪ ಅಂದ್ರೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಬ್ದುಲ್ ಹಫೀಜ್ ಗೋಗಾ, ಅಂದ್ರೆ ಮುಮರ್ ಗಡಾಫಿನ, ಮತ್ತು ಮಸ್ತಾಫ್ ಅಬ್ದುಲ್ ಜಲೀಲನ ಅಥವಾ ಮೊಹಮ್ಮದ್ ಮೋರ್ಸಿನ ಅಂತ ಕೇಳ್ತಾರೆ. ಇಲ್ಲಿ ಪ್ರಮುಖ ಏನಪ್ಪ ಅಂದ್ರೆ ಮುಮರ್ ಗಡಾಫಿ ಅವರೇನಪ್ಪ ಅಂದ್ರೆ ಬರುವಂತ ವ್ಯಕ್ತಿಗಳಾಗಿರ್ತಾರೆ. ಇಲ್ಲಿ ನಿರಂಕುಶ ಅಧಿಕಾರಿಗಳ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಒಂದು ಪ್ರಶ್ನೆ ಏನಂದ್ರೆ ಕೇಳುವ ಅವಕಾಶ ಇರುವಂತದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನ ಕೇವಲ 2 ಪ್ರಶ್ನೆಗಳಿದ್ದಾವೆ. ಇದ್ರಾಗ ಏನಪ್ಪ ಅಂದ್ರೆ 4ನೇದು, ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧ ಎಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ. ಇಲ್ಲಿ ನೀಡುವ ಚಿತ್ರವನ್ನು ವೀಕ್ಷಿಸಿ ಅನ್ನುವಂತ ರೀತಿಯಲ್ಲಿ ಕಾಣುತ್ತಾರೆ. ಟೋಟಲ್ ಈ ಕೆಳಗಿನ ಉತ್ತರಗಳನ್ನು ಆರಿಸಿ, ಅಂದ್ರೆ ಮುಂದೇನಪ್ಪ ಯುದ್ಧ ಆಗೋದ್ರನ್ನು ಯಾವುದು ತಡೆಗಟ್ಟದ ಒಂದು ಸಂಸ್ಥೆ ಅನ್ನುವಂತ ರೀತಿಯಲ್ಲಿ ನಾವು ಕಾಣ್ತೀವಿ. ಇಲ್ಲೇನಪ್ಪ ಇದೇನಪ್ಪ ಆಗ್ನೇಯದಂತರ ರಾಷ್ಟ್ರ ಆಗಿರ್ತದೆ. ಇಲ್ಲಿ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಅಂದ್ರೆ ಒಂದುಗೂಡಬೇಕೆಂಬ ಒಂದು ಉದ್ದೇಶವನ್ನು ಹೊಂದಿರುವಂತದ್ದು ಮಾತ್ರ ಆಗಿರ್ತದೆ. ನೆಕ್ಸ್ಟ್ ಏನಪ್ಪ ಇದು ಯಾವ್ದು ನ್ಯಾಟೋ ಅಂದ್ರೆ ಇದೊಂದು ಮಿಲಿಟರಿ ಆದಂತ ಒಂದು ಸಂಘಟನೆ ಆಗಿರ್ತದೆ. ಇದಂದ್ರೆ 1949 ಇದು 1967 ಸ್ಥಾಪನೆ ಆಗಿರುವಂತದ್ದು ಕಾಣ್ತದೆ. ಇಲ್ಲಿ ನ್ಯಾಟೋ ಏನಪ್ಪ ಅಂದ್ರೆ ಇಲ್ಲಿ ತಾವು ಮಿಲಿಟರಿ ಆದ ಕೂಟವನ್ನು ರಚನೆ ಮಾಡಿರುವಂತದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಬ್ರಿಕ್ಸ್ ಏನಪ್ಪ ಅಂದ್ರೆ ಇಲ್ಲಿ 5 ರಾಷ್ಟ್ರಗಳೇನಪ್ಪ ಅಂದ್ರೆ ಇಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ಅಂದ್ರೆ ಡೆವಲಪ್ ಆಗಬೇಕು ಎಂಬ ಒಂದು ಉದ್ದೇಶ ಹೊಂದಿರ್ತದೆ. ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಯುದ್ಧವನ್ನು ಅಂದ್ರೆ ಮುಂದಿನ ಪೀಳಿಗೆಯನ್ನು ರಕ್ಷಣೆ ಮಾಡಬೇಕು ಎಂಬ ಒಂದು ಉದ್ದೇಶದಿಂದ ಯಾವ್ದಪ್ಪ ಅಂದ್ರೆ ವಿಶ್ವಸಂಸ್ಥೆ ಏನ್ ಮಾಡ್ತಾವ ಇಲ್ಲಿ ತಡೆಗಟ್ಟುವಲ್ಲಿ ಪ್ರಮುಖವಾದಂತ ಪಾತ್ರ ಹೊಂದಿರ್ತದೆ. ವಿಶ್ವಸಂಸ್ಥೆ ಬರೆ ಇಡೀ ಜಗತ್ತಿನಲ್ಲಿ ಶಾಂತಿಯುತವಾದಂತ ರೀತಿಯಲ್ಲಿ ಜೀವನ ಮಾಡ್ಲಿಕ್ಕೆ ಇಲ್ಲಿ ಪ್ರಮುಖವಾಗಿ ಕೆಲಸ ಮಾಡ್ತದ ಅನ್ನುವಂತ ರೀತಿಯಲ್ಲಿ ನಾವು ಕಾಣುತ್ತೇವೆ. ಇದು ವಿಶ್ವಸಂಸ್ಥೆ ಅಂದ್ರೆ 1455 ಅಕ್ಟೋಬರ್ 24 ಅಂದ್ರೆ ಇಲ್ಲಿ ಸ್ಥಾಪನೆ ಆಗಿರುವಂತದ್ದು ಕಾಣುತ್ತೆ.
ಇಲ್ಲಿ ಇವರ ಕೇಂದ್ರ ಕಚೇರಿ ನ್ಯೂಯಾರ್ಕ್ ಅಂತ ಹೇಳುವಂಥದ್ದು ನಾವು ಕಾಣ್ತೀವಿ. ಕೊನೆಯದಾಗಿ ಪ್ರಶ್ನೆ ನಾವು ನೋಡ್ಬೇಕಾಗ್ತದೆ ನೋಡ್ರಿ, ಯಾಕಂದ್ರೆ ಇಲ್ಲಿ ಒಪ್ಪಂದಗಳಿದಾವೆ. ಈ ಒಪ್ಪಂದಗಳೇನಪ್ಪ ನೀವು ಯಾವುದೇ ರೀತಿ ಏನಪ್ಪ ಅಂದ್ರೆ ಕನ್ಫ್ಯೂಸ್ ಆಗ್ಲೇಬಾರದು. ಯಾಕಂದ್ರೆ ನೀವು ಓದೋ ಮೂಮೆಂಟ್ ಏನಂದ್ರೆ ಚೆನ್ನಾಗಿ ಓದಲೇಬೇಕಾಗ್ತದ. ಇಲ್ಲಿ ನೋಡ್ರಿ ಏನಂದ್ರೆ ಈ ಕೆಳಗಿನ ಯಾವ ಹೇಳಿಕೆಯನ್ನು ಸೂಕ್ತವಾಗಿದೆ. ಯಾಕಂದ್ರೆ ಮರುಮಾತದಾನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹೇಳಿಕೆಗಳು ಕೊಟ್ಟು 1 ಸೇರಿನ 1 2 ಸೇರಿನ 3 4 ಸೇರಿನ ಕೇಳಿದ್ರು. ಮತ್ತೆ ಇಲ್ಲಿ ನೋಡ್ರಿ ಈ ರೀತಿಯಾದಂತ ಒಪ್ಪಂದಗಳು ಒಪ್ಪಂದ ಕೇಳಿದಂತ ಸಂದರ್ಭದಲ್ಲಿ ನೀವು ಪರ್ಫೆಕ್ಟ್ ಆಗಿ ಆಗ್ಲೇಬೇಕು. ಅಂದಾಗ ಮಾತ್ರ ಏನಪ್ಪ ನೀವು ಉತ್ತಮವಾದಂತ ಫಲಿತಾಂಶ ಪಡ್ಲಿಕ್ಕೆ ಸಾಧ್ಯ ಆಗುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ನೋಡ್ರಿ ಏನಪ್ಪ ಒಂದೇ ಪ್ರಶ್ನೆ ನೋಡ್ರಿ, ಯಾವ್ದಪ್ಪ ಅಂದ್ರೆ ಒಂದೇದು ಇಂದಿರಾ ಗಾಂಧಿ ಮತ್ತು ಜಗ್ಗಿ ಬುಟ್ಟು ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ್ರ ಅನ್ನುವಂಥದ್ದು ರೀತಿಯಲ್ಲಿ ಕಾಣುತ್ತಾರೆ. ಇಲ್ಲೇನಪ್ಪ ಅಂದ್ರೆ ನೆಕ್ಸ್ಟ್ ಬಿ ಐಬ್ ಖಾನ್ ಮತ್ತು ಇಂದಿರಾ ಗಾಂಧಿ ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದ್ರ ಅನ್ನುವಂತ ರೀತಿಯಲ್ಲಿ ಕೇಳ್ತಾರೆ. 3 ಜವಾಹರ್ಲಾಲ್ ನೆಹರು ಮತ್ತು ಚೌಹಾಣ್ ಅವರು ಪಂಚಶೀಲ ತತ್ವಕ್ಕೆ ಏನಾದ್ರ ಸಹಿ ಹಾಕಿದ್ರ ಅನ್ನುವಂತ ರೀತಿಯಲ್ಲಿ ನಾವು ಕೇಳ್ತಾರೆ. ಇಲ್ಲೇನಪ್ಪ ಇಲ್ಲಿ ಪ್ರಮುಖವಾದಂತ ಒಪ್ಪಂದಗಳಿವೆ. ಇವನ್ನೇನಪ್ಪ ನೀವು ಇಲ್ಲಿ ಅಂಡರ್ಲೈನ್ ಮಾಡ್ಕೊಬೇಕಾಗ್ತದೆ. ಮತ್ತು ಇಲ್ಲಿ VP ಸಿಂಗ್ ಮತ್ತು ಲಾಹೋರ್ ಒಪ್ಪಂದಕ್ಕೆ ಏನಂದ್ರೆ ಸಹಿ ಹಾಕಿದ್ರ ಅನ್ನುವಂತ ರೀತಿಯಲ್ಲಿ ಇಲ್ಲಿ ಕಾಣ್ತಾರೆ. ಬಟ್ ಏನಪ್ಪ ಅಂದ್ರೆ ಇಲ್ಲಿ ನಾವೇನಪ್ಪ ಅಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಇಲ್ಲಿ ಆನ್ಸರ್ ಬರುವಂತದ್ದು ಯಾವ್ದಪ್ಪ ಅಂದ್ರೆ ಇಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಚೌಹಾಣ್ ನೆಹರು ಅಂದ್ರೆ ಪಂಚಶೀಲ ತತ್ವ ಕೇಂದ್ರ ಒಪ್ಪಂದಕ್ಕೆ ಸಹಿ ಮಾಡಿರ್ತಾರೆ 1954ರಲ್ಲಿ. ಇಲ್ಲಿ ಏನಪ್ಪಾ ಅಂದ್ರೆ ಏಪ್ರಿಲ್ ಎಷ್ಟಂದ್ರೆ 29ರಲ್ಲಿ ಸಹಿ ಮಾಡಿರುವಂತದ್ದು ಕಾಣ್ತು. ಇಲ್ಲಿ ನೋಡ್ರಿ ನಮ್ಗೇನಪ್ಪ ಅಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಇಲ್ಲಿ ತಾಸ್ಕೆಂಟ್ ಒಪ್ಪಂದಕ್ಕೆ ಯಾರು ಸಹಿ ಹಾಕಿದ್ರು ಅನ್ನಂತಂದ್ರೆ ನಾವೇನಪ್ಪ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಏನಂದ್ರೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕ್ವಶನ್ ಕೇಳಿರುವಂತದನ್ನ ಕಾಣ್ತೀವಿ. ಇಲ್ಲಿ 1966ರಲ್ಲಿ ಬಂದ್ರೆ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಯಾರಪ್ಪ ಅಂದ್ರೆ ಐಬ್ ಖಾನ್ ಅವರೇನಪ್ಪ ಅಂದ್ರೆ ಇಲ್ಲಿ ರಷ್ಯಾದಲ್ಲಿ ಏನಪ್ಪ ಅಂದ್ರೆ ತಾಸ್ಕೆಂಟ್ ಒಪ್ಪಂದ ಆಗುವಂತದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದ್ರೆ ಸಿಮ್ಲಾ ಒಪ್ಪಂದ ನಂತರ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಯಾರ ಮಧ್ಯದಲ್ಲಿ ಆಗ್ತದೆ ಅಂತಂದ್ರೆ ಇಲ್ಲಿ ಇಂದಿರಾ ಗಾಂಧಿ ಮತ್ತೆ ಏನಪ್ಪ ಅಂದ್ರೆ ಜಗ್ಗಿ ಬುಟ್ಟೋ ಅವರ ಮಧ್ಯದಲ್ಲಿ ಆಗಿರುವಂತದ್ದು ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಇವರು ಲಾಹೋರ್ ಒಪ್ಪಂದ ಏನಪ್ಪ ಅಂದ್ರೆ ಇಲ್ಲಿ ಯಾರಪ್ಪ ಅಂದ್ರೆ ನವಾಜ್ ಶರೀಫ್ ಮತ್ತು ಯಾರಂದ್ರೆ ವಾಜಪೇಯಿ ಅವರ ಮಧ್ಯದಲ್ಲಿ ಆಗಿರುವಂತದ್ದು ನಾವು ಕಾಣ್ತೀವಿ. ಇವೇನಪ್ಪ ಅಂದ್ರೆ ನಮ್ಗೆ ಇಲ್ಲಿ ಒಪ್ಪಂದದ ಬಗ್ಗೆ ಗೊತ್ತಿದ್ರೆ ಮಾತ್ರ ಏನಪ್ಪ ಅಂದ್ರೆ ನಾವು ನೇರವಾದಂತ ರೀತಿಯಲ್ಲಿ ಆನ್ಸರ್ ಅನ್ನು ಹಾಕಬಹುದು. ಈ ರೀತಿ ಬಂದಾಗ ಏನಪ್ಪ ಅಂದ್ರೆ ಗೊಂದಲ ಬೇಡ. ಯಾಕಂದ್ರೆ ನಾವೇನಂದ್ರೆ ಇವು ವಿದೇಶಿ ನೀತಿಗೆ ಸಂಬಂಧಪಟ್ಟಂತಂದ್ರೆ ಇಲ್ಲಿ ಪ್ರಮುಖವಾದಂತ ಪ್ರಶ್ನೆಗಳು ಇರ್ತವೆ. ನೀವೇನಪ್ಪ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇವು ಯಾವಪ್ಪ ಅಂದ್ರೆ ವಂದಿಸಿ ಬರೆಯಿರಿ ಮತ್ತೆ ಇಲ್ಲಂದ್ರೆ ಬಿಟ್ಟ ಸ್ಥಳ ಬಗ್ಗೆ ಏನಪ್ಪ ಅಂದ್ರೆ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ತಮ್ಮೆಲ್ಲರಿಗೂ ಧನ್ಯವಾದಗಳು.